ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಏಪ್ರಿಲ್ 26ರಂದು ಬಳ್ಳಾರಿಯಲ್ಲಿ ನಡೆಯಲಿದೆ ಬೃಹತ್ ಸಮಾವೇಶ. ವೇದಿಕೆ ಸಿದ್ಧತೆಗೆ ನಡೆಯಿತು ವಿಶೇಷ ಭೂಮಿ ಪೂಜೆ. ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಆಗಮನ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಚಿವ ನಾಗೇಂದ್ರ. ಅಂದ್ರಾಳ್ ಭಾಗದಲ್ಲಿ ಬಿಜೆಪಿ ಮನೆ ಮನೆಗೆ ಪ್ರಚಾರ. ಬಿಜೆಪಿಗೆ ಮತ ನೀಡುವಂತೆ ಬಿಜೆಪಿ ಧುರೀಣೆ ಲಕ್ಷ್ಮೀ ಅರುಣ ಮನವಿ. ಬಳ್ಳಾರಿ ನಗರದ ಅಂದ್ರಾಳ್ ಭಾಗದಲ್ಲಿಂದು ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಪರ ಲಕ್ಷ್ಮೀ ಅರುಣ ಅವರು so high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. ಬಳ್ಳಾರಿ ನಗರದ ಅಂದ್ರಾಳ್ ಭಾಗದಲ್ಲಿಂದು ಬಿಜೆಪಿ ಧುರೀಣರಾದ ಗಾಲಿ ಲಕ್ಷ್ಮೀ ಅರುಣ ಅವರು ದಮ್ಮೂರು ಶೇಖರ್, ವೀರಶೇಖರ್ ರೆಡ್ಡಿ, ಹಂಪಿ ರಮಣ, ಹುಂಡೇಕರ್ ರಾಜೇಶ್ ಸೇರಿದಂತೆ ಇನ್ನಿತರ ಮುಖಂಡರೊಂದಿಗೆ ಮನೆ ಮನೆಗೆ ತೆರಳಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಿ ಶ್ರೀರಾಮುಲು ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಲಕ್ಷ್ಮೀ ಅರುಣ ಅವರು ಕಾಂಗ್ರೆಸ್ನವರ ಸುಳ್ಳು ಗ್ಯಾರಂಟಿಗಳಿಗೆ ಮಾರು ಹೋಗಬೇಡಿ ಎಂದು ತಿಳಿಸಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ದೇಶ ಅಭಿವೃದ್ಧಿ ಕಾಣಲಿದೆ. ಜಿಲ್ಲೆಯಲ್ಲಿ ಶ್ರೀರಾಮುಲು ಗೆದ್ದರೆ ನಮ್ಮ ಬಳ್ಳಾರಿ ಜಿಲ್ಲೆಯು ಅಭಿವೃದ್ಧಿ ಕಾಣಲಿದೆ. ಸಮಗ್ರ, ವಿಕಸಿತ ಹಾಗೂ ಸದೃಢ ಭಾರತಕ್ಕಾಗಿ ಬಿಜೆಪಿಯನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದರು. ನೀವು ನೋಡ್ರಿ, 300 ಯೂನಿಟ್ ಇದು. ನಿಮ್ಮ ಮನೆ ಮೇಲೆ ಸೋಲಾರ್ ಪ್ಯಾನಲ್ ಅಂತ ಬರುತ್ತೆ. ನೀವು ಸ್ವಲ್ಪ ಕೇಳ್ರಿ, ಸೋಲಾರ್ ಪ್ಯಾನಲ್ ಅಂತ ಇರುತ್ತೆ. ನಿಮ್ಮ ಮನೆ ಮೇಲೆ ನೀವೇ ಕರೆಂಟ್ ಮಾಡ್ಕೋಬಹುದು. ಕಾಂಗ್ರೆಸ್ನವ್ರ ತರ ಅಲ್ಲ ಇದು. ಮೋದಿಜಿ ಅವರ ಗ್ಯಾರಂಟಿ, ಪರ್ಮನೆಂಟ್ ಗ್ಯಾರಂಟಿ ಇದು. ಕಾಂಗ್ರೆಸ್ನವರು ಟೆಂಪರರಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಅದು ತಾತ್ಕಾಲಿಕ ಗ್ಯಾರಂಟಿಗಳು. ಇದು ಖಚಿತ ಗ್ಯಾರಂಟಿ, ಪರ್ಮನೆಂಟ್ ಗ್ಯಾರಂಟಿ ಇದು. ಇನ್ನೊಂದು, ಇಷ್ಟೊಂದು ಜನ ಮಹಿಳೆಯರಿದ್ದೀರಿ. ನೀವೇನ್ ಮಾಡ್ತಾ ಇದ್ರಿ ಇವಾಗ? ಮೊನ್ನೆ ಹೋಸತಿ 7,000ಗೋಸ್ಕರ ನೀವೆಲ್ಲ ಗ್ಯಾರಂಟಿ ಕಾರ್ಡ್ಗಳಿಗೆ ವೋಟ್ ಹಾಕಿರಿ ಅಲ್ಲ? ಹಾಕಿದಿರಾ ಇಲ್ಲ? ಇವಾಗ ನೀವೆಲ್ಲ ನೆನ್ಪಿಟ್ಕೊಳ್ರಿ, 20 ಲಕ್ಷ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಾ ಇದೆ. ಇಲ್ಲಿ ಆಸ್ಪತ್ರೆಗಳು, ಶಾಲೆಗಳು, ನೀರಿನ ಸಮಸ್ಯೆಗಳು ಎಲ್ಲ ಅವರು ಪರಿಹಾರ ಮಾಡಬೇಕು. ಅದನ್ನು ಬಿಟ್ಟು ನಾವು 1 ವರ್ಷಕ್ಕೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅಂತ ಅವರು ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ಸರ್ಕಾರದ ಖಜಾನೆಯನ್ನು ಕಾಂಗ್ರೆಸ್ನವರು ಬಂದ್ರೆ ಖಾಲಿ ಮಾಡ್ತಾರೆ ಬಂದ್ಗದೆ. ಅದು ಬೇಕಾಗಿಲ್ಲ. ನಾವು ಮಾಡೋದು ಬಿಜೆಪಿ ಪಕ್ಷಕ್ಕೆ, ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ತಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಮತವನ್ನು ಹಾಕಿ ಶ್ರೀರಾಮುಲು ಅಣ್ಣನವರನ್ನು ನಮ್ಮ ಬಳ್ಳಾರಿಯಿಂದ 3 ಲಕ್ಷ ಅಂತರಗಳಿಂದ ಗೆಲ್ಲಿಸ್ತೀವಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಂದಿಗಲೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಬೇಕೆಂಬ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಪ್ರಚಾರ ನಡೆಸಲು ಬಳ್ಳಾರಿಗೆ ಆಗಮಿಸುತ್ತಿದ್ದಾರೆ ಎಂದು ಬಳ್ಳಾರಿ ಉಸ್ತುವಾರಿ ಸಚಿವ ನಾಗೇಂದ್ರ ಅವರು ತಿಳಿಸಿದರು. ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ಏಪ್ರಿಲ್ 26ರ ಸಂಜೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇನ್ನಿತರ ಸಚಿವರು ಆಗಮಿಸಲಿದ್ದಾರೆ. ಈ ಸಮಾವೇಶಕ್ಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ. ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೋ ಅಲ್ಲೆಲ್ಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಂತೆಯೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಲೋಕಸಭಾ ಅಭ್ಯರ್ಥಿ ತುಕಾರಾಂ ಅವರು ಮಾತನಾಡಿ, ಈ ಬಾರಿ ತಮ್ಮ ಗೆಲುವು ನಿಶ್ಚಿತ ಎಂದು ವಿಶ್ವಾಸದಿಂದ ನುಡಿದರು. ಪತ್ರಿಕಾಗೋಷ್ಠಿಯನ್ನ ಇವತ್ತೇನು ಚುನಾವಣೆ ಹೆಸರಲ್ಲಿ ಈಗಾಗಲೇ ಕೂಡ
ಇನ್ನು 10 ದಿನ ಮಾತುಗಳಾಗಿದೆ. ಆ ಚುನಾವಣೆಯ ಅಂಗವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯ ಲೋಕಸಭೆಯನ್ನ ಕಾಂಗ್ರೆಸ್ ಗೆಲ್ಲೇಬೇಕಂತೇಳಿ ಬಡಪಟ್ಟು ಇವತ್ತು ಮಾನ್ಯ ತುಕಾರಾಮ್ ಅವರನ್ನ ಇವತ್ತು ಈ ಕೆಳಗೆ ನಿಲ್ಲಿಸಿ ಇವತ್ತು ಅವರ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಬಳ್ಳಾರಿ ಜಿಲ್ಲೆಗೆ ಭಾರತ್ ಜೋಡೋ ನಂತರ ಮತ್ತೊಮ್ಮೆ ಬಳ್ಳಾರಿ ಜಿಲ್ಲೆಗೆ ತಮ್ಮದೇ ಆದಂತಹ ಸ್ವಂತ ಕ್ಷೇತ್ರ ಅಂತ ಹೇಳಿ ತಿಳಿದು ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಇದೇ ತಿಂಗಳು 26ನೇ ತಾರೀಕು ಸಂಜೆ 4 ಬಳ್ಳಾರಿಗೆ ಆಗಮಿಸ್ತಾರೆ. ಚುನಾವಣಾ ಪ್ರಚಾರಕ್ಕಾಗಿ ಅವರು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಳ್ಳಾರಿಯ ತಮ್ಮ ತಾಯಿಯ ಕ್ಷೇತ್ರದ ರೀತಿಯಾಗಿ ಗೌರವ ಕ್ಷೇತ್ರದ ರೀತಿಯಾಗಿ ಭಾವಿಸಿ ಇವತ್ತು ಮಾನ್ಯ ನಮ್ಮ ಅಧಿನಾಯಕರಾಗಿರುವಂತಹ ರಾಹುಲ್ ಗಾಂಧೀಜಿ ಅವರು 26ನೇ ತಾರೀಕು ಸಾಯಂಕಾಲ ಬಳ್ಳಾರಿಗೆ ಬಂದು ಈ ಪ್ರಚಾರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇವತ್ತು ಭಾಗಿಯಾಗಿ ಅವರ ಒಂದು ಭಾಷಣದ ಮೂಲಕ ಬಳ್ಳಾರಿ ಜನತೆಗೆ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಸಂಸದರನ್ನ ಗೆಲ್ಲಿಸಬೇಕಂತೇಳಿ ಬಡಪಡಿಸಿಕೊಂಡು ಹೆಬ್ಬಾಗ್ಲಾಗಿರುವಂತ ಬಳ್ಳಾರಿಯಲ್ಲಿನ ಇವತ್ತು ಕಾರ್ಯಕ್ರಮದ ಒಂದು ಬಹಿರಂಗ ಸಭೆಯನ್ನ ಇವತ್ತು 26ನೇ ತಾರೀಕು ಸಾಯಂಕಾಲ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಅದರ ಜೊತೆಗೆ ಮಾನ್ಯ ರಾಹುಲ್ ಗಾಂಧೀಜಿ ಅವರ ಜೊತೆಗೆ ಇವತ್ತು ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬರ್ತಾರೆ. ಅದು ಒಂದು ಪ್ರೋಟೋಕಾಲ್. ಇವತ್ತು ಶಿಷ್ಟಾಚಾರದ ಪ್ರಕಾರ ಆ ವೇದಿಕೆ ಮೇಲೆ ಯಾರಾದ ಇರಬೇಕು, ಯಾರಾದ ಬರಬೇಕು ಅನ್ನುವಂಥದ್ದು ಒಂದು ನಿಶ್ಚಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮಾನ್ಯ ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜನಪ್ರಿಯ ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಸಾಹೇಬರು ಇವತ್ತು ಆ ವೇದಿಕೆಗೆ ಅವರೆಲ್ಲ ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಹಲವಾರು ಮಂತ್ರಿಗಳು ಇವತ್ತು ಅವಳಿ ಜಿಲ್ಲೆಯ ಬಳ್ಳಾರಿ ಮತ್ತು ವಿಜಯನಗರ ಮಂತ್ರಿಗಳು, ಅದರ ಜೊತೆಗೆ ನಮ್ಮ ಎಲ್ಲಾ ಶಾಸಕರು ಮತ್ತು ಕೊಪ್ಪಳದ ಅಭ್ಯರ್ಥಿಗಳು ಮತ್ತು ಈ ಭಾಗದಿಂದ ಯಾರ್ಯಾರು ಚುನಾವಣೆ ಕಳೆದಂತೆ ಅವರೆಲ್ಲ ಅಭ್ಯರ್ಥಿಗಳು ಕೂಡ ಭಾಗಿಯಾಗುವಂತದ್ದು ಇವತ್ತು 26ನೇ ತಾರೀಕು ಸಂಜೆ ನಡೆಯುತ್ತೆ. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು 1,00,000 ಮೇಲ್ಪಟ್ಟು ಜನಸಂಖ್ಯೆಯನ್ನು ಸೇರಿಸುವಂತ ಒಂದು ರೀತಿಯಲ್ಲಿ. ಯಾಕಂದ್ರೆ ಈ ಬಹಿರಂಗ ಸಭೆ ಮಾನ್ಯ ರಾಹುಲ್ ಗಾಂಧೀಜಿ ಅವರು ಇವತ್ತು ಈ ನಾಡಿಗೆ ಬಳ್ಳಾರಿಯ ನಾಡಿಗೆ ಇವತ್ತು ಬರ್ತಾ ಇದ್ದಾರೆ, ಬಿಸಿಲು ನಾಡಿಗೆ ಬರ್ತಾ ಇದ್ದಾರೆ. ಅವರ ಎಲ್ಲೆಲ್ಲಿ ಬಂದು ಹೋದಾಗ ಎಲ್ಲ ಕೂಡ ಕಳೆದ ವಿಧಾನಸಭೆಯಲ್ಲಿ ನಾವೆಲ್ಲ ಕೂಡ ಗೆದ್ದಿದ್ದೀವಿ ಅಂತ ಒಂದು ಭಾವನೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಅದಕ್ಕೆ ಮಾನ್ಯ ರಾಹುಲ್ ಗಾಂಧೀಜಿ ಅವರನ್ನ ಈ ಬಾರಿ 26ನೇ ತಾರೀಕು ಈ ಪ್ರತಿಷ್ಠಿತೆಗೆ ಕಣವಾಗಿರುವಂತ ಈ ಒಂದು ಕಣದಲ್ಲಿ ಅಂದ್ರೆ ನಮ್ಮ ಚುನಾವಣೆ ಕಣದಲ್ಲಿ ಬಹಳ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರತಿಷ್ಠಿತೆ ಆಗಿದೆ. ಯಾಕಂದ್ರೆ ಕಳೆದ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಇಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿ ನಾವು ನೋಡಲಿಲ್ಲ. ಮಾನ್ಯ ಸೋನಿಯಾ ಗಾಂಧೀಜಿ ಅವರ ನಂತರ ಕೋಡೂರು ಬಸನಗೌಡರಾದರು, ಗುಂಡಾಯಿ ಸಾಹೇಬರಾದರು. ಅದಾದ ನಂತರ ಕೇವಲ ನಾವು ಬರೀ ಒಂದು 6 ತಿಂಗಳಿಗೆ ಮಾತ್ರನೇ ಬೈ ಎಲೆಕ್ಷನ್ ಆಗಿದೆ. ಇವತ್ತು ನಮ್ಮ ಉಗ್ರಪದವರು ಮಾತ್ರ ಆಗಿದ್ರು. ಅದಾದ ನಂತರ ಬಿಜೆಪಿಗೆ ಕೈವಸ ಆಗಿತ್ತು. ಆದ್ರೆ ಇವತ್ತು ನಾವು ಎಲ್ಲಾ ಜಿಲ್ಲಾ ಶಾಸಕರು ಸೇರಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸೇರಿ ಬಳ್ಳಾರಿಯ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಯುವಕರು, ಮಹಿಳೆಯರು ಇವತ್ತು ಸೇರಿ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಮಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಿಯಾದಿ ಮಾಡಲಿಕ್ಕೆ ಇವತ್ತು ನಾವು ಬಳ್ಳಾರಿಯ ಜನತೆ ನಾವು ಪಣ ತೆಗೆದುಕೊಂಡಿದ್ದೀವಿ. ಅದಕ್ಕೆ ಇವತ್ತು ಮಾನ್ಯ ರಾಹುಲ್ ಗಾಂಧೀಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜನರೆಲ್ಲರನ್ನ ನಮ್ಮ ಬಳ್ಳಾರಿ ಜನತೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ, ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತಾಡಿ ನಮ್ಮನ್ನು ಹುರಿದುಂಬಿಸಿ ಇಲ್ಲಿನ ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಈ ಬಾರಿ ನಮ್ಮ ಗೆಲುವು ಬಹಳ ನಿಶ್ಚಿತ ಇದೆ. ಇವತ್ತು ರಾಹುಲ್ ಗಾಂಧೀಜಿ ಅವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಉತ್ಸಾಹಕ್ಕೆ ಮತ್ತಷ್ಟು ಬರ್ತಾ ಇದೆ. ಕಾರ್ಯಕರ್ತರು ಹುಮ್ಮಸ್ಸು ಮೂಲಕ ಅವರು ಬರ್ತಾ ಇದ್ದಾರೆ. ಇವತ್ತು ಈ ದೇಶವನ್ನು ಅಧೋಗತಿಗೆ ತಳ್ಳುವಂತ ಕೋಮುವಾದಿ ಪಕ್ಷ ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ದುರಾಡಳಿತ ನಡೆಸ್ತಾ ಇದ್ದಾರೆ, ಅದನ್ನ ಖಂಡಿಸೋದಕ್ಕೆ ಇವತ್ತು ಇದೊಂದು
ಅವಕಾಶ, ಅದನ್ನು ಕಿತ್ತು ಹೋಗೋದಕ್ಕೆ ಇದೊಂದು ಅವಕಾಶ ಅಂತ ಹೇಳಿ ಅವರ ಒಂದು ಹೇಳಿಕೆಗೆ ನಾವೆಲ್ಲರೂ ಆತಂಕದಿಂದ ಕಾಯ್ತಿದ್ವಿ ಅನ್ನುವಂಥ ವಿಚಾರ ತಿಳಿಸಿ, ಬಹುಶಃ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಜವಾಬ್ದಾರಿ ಸಣ್ಣ ಕಾರ್ಯಕರ್ತರಿಂದ ಹಿಡಿದು ದೊಡ್ಡ ಕಾರ್ಯಕರ್ತರವರೆಗೂ, ಮಂತ್ರಿಗಳು, MLA ಮತ್ತು ಮಾಜಿ ಶಾಸಕರುಗಳಿಗೆ, ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಗೆ, ಸಮಸ್ತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇದೆ ಅನ್ನುವಂಥ ವಿಚಾರ. ಇವತ್ತು ದೇಶದಲ್ಲಿ ಕರ್ನಾಟಕ ಮಾಡೋದು ಇವತ್ತಾಗಿ ಹೋಗ್ತಾ ಇದೆ. ದೇಶ ನಮ್ಮ ಕರ್ನಾಟಕದಲ್ಲಿ ಹೋಗ್ತಾ ಇದೆ. ಆ ಅಭಿವೃದ್ಧಿಯ ಕಡೆಗೆ ಒಂದ್ ಕಡೆ ನೋಡ್ತಾ ಇದ್ರೆ, ಇನ್ನೊಂದು ನಮ್ಮ ಹೆಣ್ಣು ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಸಮಸ್ತ ಜನಾಂಗಗಳಿಗೆ ಒಳ್ಳೆ ಕಾರ್ಯಕ್ರಮವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದ ಮಾಡೋದು ಅಂತೇಳಿ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ನೋಡುವಂತ ಒಂದು ಕಾರ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಮಾಡಿದ ಹೇಳಿಕೆ ಬಹಳ ಕಮ್ಮಿ. ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಗೆ ಬರುವಂತ ಸಾಧ್ಯತೆ, 2ನೇ ತಾರೀಕು ಇನ್ನ ಎಲ್ಲಿ ನಮ್ಗೆ ಅವಕಾಶ ಇದೆ, ನಮಗೆ ಎಲ್ಲಿ ನಮ್ಮ ನಾಯಕರ ಬೇಕಾಗುತ್ತೋ ಅಲ್ಲಿ ಕರ್ಸ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಶತಾಗತವಾಗಿ ಈ ಬಾರಿ ಬಳ್ಳಾರಿ ಕಾಂಗ್ರೆಸ್ ಅಂತ ಗೆಲ್ಲಬೇಕನ್ನುವಂಥದ್ದು ಇಲ್ಲ. ಖಂಡಿತವಾಗಿ ಕೂಡ ಜೀನ್ಸ್ ಅಭ್ಯರ್ಥಿ ಭಾರತದಲ್ಲಿ ಕೂಡ ರಾಹುಲ್ ಗಾಂಧಿ ಅವರೇ ಮನೆ ಡೆಲ್ಲಿಗೆ ಹೋಗಿ ಹೇಳಿದ್ದಾರೆ. ಇವತ್ತು ಈಗಾಗಲೇ ಕೂಡ ನಮ್ಮ ಪೂರ್ಣ ಪ್ರಮಾಣದ ಬಜೆಟ್ ಆಯೋಗದಲ್ಲಿ ಕೂಡ ಇವತ್ತು ಹೇಳಿಕೆ ಅಂತ ಹೋಗ್ತಿದೆ ನಮ್ಮ ಮುಖ್ಯಮಂತ್ರಿಗಳು. ಯಾಕಂದ್ರೆ ಇವತ್ತು ನಾವು 53,000 ಕೋಟಿ ಇವತ್ತು ಈ ನಮ್ಮ ಗ್ಯಾರಂಟಿಗಳಿಗೆ ನಾವು ಹೇಳಿದ್ದೀವಿ. ಅದರ ಜೊತೆಗೆ ಅಭಿವೃದ್ಧಿ ಕೂಡ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಆ ದೃಷ್ಟಿಕೋನದಲ್ಲಿ ಕೂಡ ಇವತ್ತು ಅದನ್ನ DPR ಮಾಡಲಿಕ್ಕೆ, ಅಂದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಈಗಾಗಲೇ ಕೂಡ ಅವರು ನಮ್ಮ ಹತ್ರ 2 ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಎಲ್ಲಿ ಲ್ಯಾಂಡ್ ಅಕ್ವೈಷನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೊಂದು ರೂಪುರೇಷೆಗಳನ್ನ ಸಿದ್ಧಪಡಿಸಲಿಕ್ಕೆ ಈಗಾಗಲೇ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ. ಅದರ ಅನುಗುಣವಾಗಿ ಈ ಬಾರಿ ಇವತ್ತಿನ ಹಂತವಾಗಿ ಅದನ್ನ ಒಂದು ಜಾಗ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಯಾವ ಪ್ರಮಾಣದಲ್ಲಿ ಫ್ಯಾಕ್ಟರಿಗಳನ್ನ, ಅಂದ್ರೆ ಜೀನ್ಸ್ ಉತ್ಪಾದನೆ ಮಾಡುವಂತ ಫ್ಯಾಕ್ಟರಿಗಳು ಮಾಡಬೇಕು, ಅದಕ್ಕೆ ಎಷ್ಟು ಜನಸಂಖ್ಯೆ ಬೇಕಾಗ್ತಾ ಇದೆ, ಯಾವ ರೀತಿ ಇದೆಲ್ಲ ಡೀಟೇಲ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಈಗಾಗಲೇ ಕೊಡ್ತಿದ್ದಾರೆ. ಅದಕ್ಕೊಂದು SPV ಮಾಡ್ತಿದ್ದಾರೆ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳಿ ಜೀನ್ಸ್ ಅಭಿವೃದ್ಧಿ ಭಾರತದಾಗಿನೇ ಒಂದು SPV ಮಾಡ್ತೀವಿ. ಅದನ್ನ ಮಾಡ್ಕೊಂಡು ಅದರಿಂದ ಒಂದು ರೆಡಿ ಮಾಡ್ಕೊಂಡು ಈ ಚುನಾವಣೆಗಳ ನಂತರ ಇವತ್ತು ಹಂತವಾಗಿ ಅದನ್ನ ಯಾವ ರೀತಿ ಮುಗಿಸ್ಕೋಬೇಕಂತ ಹೇಳಿ ಇವತ್ತು ಏನು ಮಾನ್ಯ ಇಂದಿರಾ ಗಾಂಧೀಜಿ ಅವರು ಬಂದು ವಿಜಯನಗರ ಜಿಲ್ಲೆ ಉಪ್ಪಿನ ಕಾರ್ಖಾನೆ ಒಂದು ಸ್ಥಾಪನೆ ಮಾಡಬಹುದು, ಆದ್ಮೇಲೆ ಇವತ್ತು ಅದನ್ನ ಮಾಡಿ ಇವತ್ತು ಆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅಂತ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಭಾಗದ ಜನತೆಗೆ, ಈ ಭಾಗದ ಮಹಿಳೆಯರಿಗೆ, ಈ ಭಾಗದ ಸಣ್ಣ ಒಂದು ಜೀನ್ಸ್ ವ್ಯಾಪಾರಿಗಳಿಗೆ ಒಂದು ಒತ್ತನ್ನು ಕೊಟ್ಟು ಬಳ್ಳಾರಿಯ ಜೀನ್ಸ್ ಅಂತಲೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಆ ಜಿಪ್ಪಿಂದ ಹಿಡಿದು ಒಂದು ಬಿಲ್ವರೆಗೆ, ಅಂದ್ರೆ ಅದಕ್ಕೆ ಬೇಕಾಗಿರುವಂತ ದಾರನ್ನ, ಅದಕ್ಕೆ ಬೇಕಾಗಿರುವಂತ ಬಟನ್ನ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಉಪಕರಣಗಳನ್ನ, ನೆಸೆಸರೀಸ್ನ ಏನೇನ್ ಮಾಡ್ಬೇಕು ಅವೆಲ್ಲ ಕೂಡ ಇಲ್ಲೇ ತಯಾರಾಗಬೇಕು. ಇಲ್ಲಿಂದಲೇ ಈ ದೇಶದಿಂದಲೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕನಸು ಬಳ್ಳಾರಿ ಅದರ ಕನಸನ್ನು ಗ್ಯಾರಂಟಿ ಮಾಡೋದಂತ ಇಲ್ಲ ಅದನ್ನೇ ಹೇಳ್ತಾರೆ. ಇಲ್ಲ ಈಗಾಗಲೇ ಕೂಡ DPR ಈಗಾಗಲೇ ಕೂಡ ಅವರು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಯಾಕಂದ್ರೆ ನಮ್ಗೆ 2 ತಿಂಗಳು ಮತ್ತೆ ನಮ್ಗೆ ಈ ಚುನಾವಣೆ ಆಟ ಮಾಡ್ತೀವಿ. ಅಲ್ಲಿ ಮಾಡಿದ್ದಾರೆ ನವಲಿ ಇದಕ್ಕೆ ನೋಡಿ ಅಲ್ಲ ಒಂದು ರಿಸರ್ವ್ ಬ್ಯಾಂಕ್ ಏನಾಗಿದೆ ಅಂದ್ರೆ ಅದು 3 ರಾಜ್ಯಗಳ ಮೇಲೆ ಬರ್ತಾ ಇದೆ. ಆ ರೀತಿ ಆಗದಿರುತ್ತೆ. ನಮ್ಮ ಆಡಳಿತದಲ್ಲಿ ಆ ರೀತಿ ಆಗದೇ ಇಲ್ಲ. ನಮ್ಮ ಮುಂದೆ ನೋಡ್ತೀವಿ, ತಾವೆಲ್ಲ ಕೂಡ ತಾವು ಸಾಕ್ಷಿ ಆಗ್ತಿರ್ತಾರೆ. ಬಿಜೆಪಿ ಅವರು ನಾವು ಅವರ ಮಾತಿಗೆ ಅದಕ್ಕೆ ಏನು ಕೂಡ ನಾವು ಇದು ಕೊಡೋದಿಲ್ಲ. ಯಾಕಂದ್ರೆ ಅವರ ಕಾರ್ಯವೈಖರಿ ನಮ್ಮ ಕಾರ್ಯವೈಖರಿ. ಇದು ಕಾಂಗ್ರೆಸ್ನ ಗ್ಯಾರಂಟಿ ನಮ್ಮ ಸಭೆ ಇಲ್ಲ. ಅದಕ್ಕೆ ಬೆಟ್ಟಕ್ಕೆ ಈಗಾಗಲೇ ಕೂಡ ಅದೊಂದೇ ಅಲ್ಲ, 2 ರೂಪಾಯಿ ಮಾಡ್ತಾ ಇದೀವಿ ನಾವು. ಯಾರು ಎಲ್ಲಿ ಮಾಡಿದೀವಿ, ಒಂದು ವಿಚ್ಛೇದ ಹಿಲ್ಸ್ಕೊಂಡು ಮಾಡ್ತಾ ಇದೀವಿ. ನಮ್ಮ ಬಳ್ಳಾರಿ ಜನತೆಗೆ ಅಲ್ಲಿ ಹೋಗ್ಬೇಕು, ಒಂದು ಸುಂದರ ತಾಣವನ್ನು ಮಾಡಲಿಕ್ಕೆ. ಅದರ ಜೊತೆಗೆ ಬಳ್ಳಾರಿಯಲ್ಲಿ ಏನಾದ್ರು ರೂಪಾಯಿ ಆಗಿದೆ
ಅಲ್ಲ ಅದ್ರ ಜೊತೆಗೆ ನಾವು ರೋಪ್ವೇನ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ನಮ್ಮ ವಾಸವಿ ಸ್ಕೂಲ್ ಹಿಂದ್ಗಡೆಯಿಂದ ಅಲ್ಲಿಂದ ಒಂದು ರೋಪ್ವೇ ಮಾಡಿ ಅಲ್ಲೊಂದು ಕೆರೆ ಇದೆ. ಆ ಕೆರೆಯ ಕಡೆ ಶುದ್ಧೀಕರಣ ಮಾಡಿ ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿಂದ ರೋಪ್ವೇ ಮಾಡಿ ಬಳ್ಳಾರಿ. ಯಾಕಂದ್ರೆ ಇದು ಅದರಲ್ಲಿ ಒಂದು ಮುಖ್ಯವಾಗಿ ಇನ್ನೊಂದು ಪ್ರಾಬ್ಲಮ್ ಏನ್ ಬಂದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಕೆಲವು ಅಪ್ರೂವಲ್ಸ್ ಕೊಡ್ಬೇಕಾಗ್ತದೆ. ಅದೆಲ್ಲ ತಗೊಂಡಿದ್ದೀವಿ ನಾವು ಈಗಾಗಲೇ. ಈ ಒಂದು ಕಾರ್ಯಕ್ರಮ ಅವತ್ತಿನ ಒಂದು ಸಂದೇಶ ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಜವಾಹರಲಾಲ್ ನೆಹರು ಇವತ್ತು ಇಂದಿರಾ ಗಾಂಧಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರ ಏನು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ವಿ. ಇವತ್ತು ರಾಜ್ಯಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಇವತ್ತು ಜನತೆಗೆ ನಾವೇನು ಕರ್ನಾಟಕದಲ್ಲಿ ನಾವೆಲ್ಲ ಕೊಟ್ಟು ಅದನ್ನ ನೋಡಿದಂತೆ ನಾವು ನಡ್ಕೊಂಡಿದ್ದೀವಿ. ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾವು ಜನಪರವಾದ ಅಂತ ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಅವತ್ತು ಜನತೆಗೆ ತಿಳಿಸ್ಲಿಕ್ಕೆ, ಜೊತೆಗೆ ಇವತ್ತು ಸಂವಿಧಾನದ ಒಂದು ಮೌಲ್ಯಗಳನ್ನ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿದು ಇವತ್ತು ಏನು ಆಡಳಿತ ಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಅಧಿವೇಶನ ಆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಜೊತೆಯಾಗಿ ಎಐಸಿಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೂರ್ಜೇವಾಲಾ ಸಾಹೇಬರು, ಸಚಿವರುಗಳಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಇನ್ನಿತರ ಎಲ್ಲ ಸಚಿವರು, ಜೊತೆಗೆ ಅವಳಿ ಜಿಲ್ಲೆಯ ಸಚಿವರು ಜಮೀರಾಗಳು, ಎಲ್ಲ ಶಾಸಕರು, ಕೊಪ್ಪಳ ಅಭ್ಯರ್ಥಿ, ಜೊತೆಗೆ ಅಲ್ಲಿಯ ಸಚಿವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮುಖ್ಯವಾಗಿ ಇವತ್ತು ಬಿಜೆಪಿಯವರು ತಾವೇನು ಒಂದು ಭರವಸೆಗಳನ್ನು ಕೊಟ್ಟಿದ್ರು, ಇದರ ಆಡಳಿತದ ವೈಫಲ್ಯ ಮತ್ತು ಭರವಸೆಗಳು ಈಡೇರಿಸದೆ ಇವತ್ತು ಜನತೆಗೆ ದೇಶಕ್ಕೆ ಅನ್ಯಾಯ ಮಾಡತಕ್ಕಂಥ ಕೂಡ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಅವತ್ತು ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದನ್ನ ಜನತೆಗೆ ತಿಳಿಸಿ ಆ ಜನರಿಂದ ಪ್ರೀತಿಯಿಂದ ನಾವು ತೆಗೆದು ಈ ಭಾಗದಲ್ಲಿ ನಾವು ಸಂಸದರಾಗಲಿಕ್ಕೆ ನಾವು ಅವರ ಒಂದು ಪ್ರೀತಿಯಿಂದ ನಾವು ಚುನಾಯಿತರಾಗಿ ಈ ಸರಿ ಒಂದು ಚುನಾವಣೆ ನಡೆಸ್ತಾ ಇದ್ದೀವಿ. ಖಂಡಿತ ಈಗ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಇವತ್ತು 4 ಬಾರಿ ಇಲ್ಲಿ ಸಂಸದರಾಗಿತ್ತು. ಬೇಕಾದಷ್ಟು ಇವತ್ತು ಅಗ್ರಿಕಲ್ಚರ್ ಮಿಷನ್ ಇರ್ಬೋದು, ಹೆಲ್ತ್ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು, ರೋಡ್ಸ್ ಇರ್ಬೋದು, ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಅವರು ತರಬಹುದಾಗಿತ್ತು. ಯಾಕಂದ್ರೆ ನಮ್ಮ ರಾಜ್ಯದಿಂದ 4,50,50,000 ಕೋಟಿ ಟ್ಯಾಕ್ಸ್, ಸೆಕೆಂಡ್ ಪೇಯಿಂಗ್ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ. ಇದು ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ನೀತಿ ಆಯೋಗದ ಪ್ರಕಾರ ಅವರು ನಮಗೆ 83ರಿಂದ 85,000 ಕೋಟಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿತ್ತು. ಈಗ ನೀತಿ ಆಯೋಗನೇ ತೆಗೆದಿದ್ದಾರೆ ಬಿಜೆಪಿ ಅವರು, ಪ್ಲಾನಿಂಗ್ ಕಮಿಷನ್ನೇ ತೆಗೆದಿದ್ದಾರೆ. ಇದರಿಂದಾಗಿ ಅವರು ಇವತ್ತು ತಮಿಳುನಾಡು ಅವ್ರು ಏನ್ ಬಿಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು 52,000 ಕೋಟಿ ಇವತ್ತು ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಇದರಿಂದ 32ರಿಂದ 33,000 ಕೋಟಿ ನಮಗೆ ಅನ್ಯಾಯ ಆಗ್ತಾ ಇದೆ. GST ಅನ್ಯಾಯ ಆಗಿದೆ, ಸೆಸ್ ಅನ್ಯಾಯ ಆಗಿದೆ. ಇವತ್ತು 15,000 ಕೋಟಿ ನಾವೆಲ್ಲ ಬರ ಪರಿಹಾರ ಕೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತು ಮುಖಮುಖ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಯಾವುದೇ ಒಂದು ರಾಜ್ಯದ ಕಷ್ಟ ಇದ್ದಾಗ ಮಾತಾಡ್ತಕ್ಕಂಥ ಪ್ರಜಾಪ್ರಭುತ್ವ ಮಾಡಬೇಕು ಅಂತೇಳಿ ಅವರಿಗೆ ಕಿವಿಯಿದ್ದಾರೆ. ಇವತ್ತು ಈ ಪರಿಸ್ಥಿತಿಗೆ ನಮ್ಮ ಒಂದು ವ್ಯವಸ್ಥೆ ಬಂದಿರ್ತಕ್ಕಂಥದ್ದು ಒಂಥರ ಬೇಜಾರಂತೆ. ಇವನ್ನೆಲ್ಲವೂ ಕೂಡ ನಾನೊಬ್ಬ ಜವಾಬ್ದಾರಿ ಶಾಸಕನಾಗಿ 4 ಬಾರಿ ವಿಧಾನಸಭೆಯಲ್ಲಿ ಪ್ರಶ್ನಿಸಿದ್ದು. ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಬಳ್ಳಾರಿಗೆ ಬೇಕಾದಂತಹ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ರೋಡ್ಸ್ ಇರ್ತಕ್ಕಂಥದ್ದು ಇರ್ಬೋದು, ರೈಲ್ವೆ ಓವರ್ಸ್ ಇರ್ಬೋದು. ನೋಡಿ ರೈಲ್ವೆ ಫ್ಲೈಓವರ್ಸ್ ಎಲ್ಲ ನಿಂತಿದ್ದಾರೆ. ಆಮೇಲೆ ಬಹಳಷ್ಟು ಕಡೆ ಹಗರಿಬೊಮ್ಮನಹಳ್ಳಿ ಅಲ್ಲಿ ಕೂಡ ರೋಡ್ಸ್, ರೈಲ್ವೆ ಪ್ರೋಗ್ರಾಮ್ಸ್ ಇದ್ದಾವೆ. ಆದರ್ಶ ಗ್ರಾಮಗಳು, MP ಆದರ್ಶ ಗ್ರಾಮಗಳು ಇವತ್ತು ಏಳಕ್ಕೆ ಸಿದ್ಧಂಗೆ ಹೋಗ್ತಿದ್ದಾರೆ. ಅದರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಜೊತೆಗೆ ರೂಲ್ಸ್ ಮಾಡ್ಸಿಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವತ್ತಿನ ದಿನ ಎಷ್ಟು ಉದ್ಯೋಗಗಳಿಗೆ ಪೂರ್ತಿ ಹತ್ರ ಇವತ್ತಿನ ದಿನ ಅವರೇ ಸರ್ಕಾರದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು. ಆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನದಲ್ಲಿ ನಮ್ಗೆ ಅವಕಾಶ ಇದೆ. NMDC ಅಂತ ಕಂಪನಿ ಇವತ್ತು 2,000 ಕೋಟಿ ಲಾಭ ಮಾಡ್ತಾ ಇದೆ. ಅಂತ ಕಂಪನಿ ನಾವು ಫ್ಲಾಟ್ ಮಾಡಬಹುದಾಗಿತ್ತಲ್ಲ. ನಾವೆಲ್ಲ ಸ್ವಲ್ಪ ಮಟ್ಟಿಗೆ ನಮ್ಮ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿತ್ತು. ಕೇಂದ್ರ ಸರ್ಕಾರದ ಬೇರೆ ಬಿಡಿ,
ಅದನ್ನ ಮಾಡ್ಬೋದಾಗಿತ್ತಲ್ಲ. ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ರಸ್ತೆ ನಾವೆಲ್ಲರೂ ಸೇರಿ, ನಾಗೇಂದ್ರ ಅವರು ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜೊತೆಗೆ ನಮ್ಮಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮಲ್ಲಿ KFRC ಜೊತೆಗೆ DMF ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋಣ. ನಾವೆಲ್ಲರೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡ್ಕೊಂಡು ಒಟ್ಟ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೇವೆ. ಈ ಒಂದು ಅಧಿಕಾರ ಅವಧಿಯಲ್ಲಿ ಅಚ್ಚ ಅಳಿಯದಂತ ಒಂದು ಹೆಸರನ್ನು ನಾವೆಲ್ಲರೂ ಜೊತೆಗೆ ಸೇರಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಜೊತೆಗೆ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಬರಬೇಕಾದಂತದನ್ನ ಧ್ವನಿ ಎತ್ತುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಒಟ್ಟ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ಸಂಸದೀಯ ಪಟ್ಟಿ ಯಾವ ತರ ಇರಬೇಕು, ಯಾವ ತರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಉದಾಹರಣೆಯಾಗಿ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಹಂಪಿಯಲ್ಲಿ ಶ್ರೀ ಪಂಪ ವಿರೂಪಾಕ್ಷನ ಜೋಡಿ ರಥೋತ್ಸವ ಅದ್ಧೂರಿಯಿಂದ ನೆರವೇರಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಹಂಪಿಯಲ್ಲಿ ನೆಲೆಸಿರುವ ಶ್ರೀ ಪಂಚ ವಿರೂಪಾಕ್ಷ ಸ್ವಾಮಿಯ ಜೋಡಿ ರಥೋತ್ಸವ ನಿನ್ನೆ ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಿಂದ ನೆರವೇರಿತು. ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ರಥೋತ್ಸವವು ಎದುರು ಬಸವಣ್ಣ ಮಂಟಪದವರೆಗೆ ತೆರಳಿ ಮತ್ತೆ ಸ್ವಸ್ಥಾನಕ್ಕೆ ಬಂದು ನಿಂತಿತು. ಈ ಜೋಡಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿದ್ರು. ಇನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಒಂದು ದಿನ ಮುಂಚೆಯೇ ಆಗಮಿಸಿ ತಂಗಿದ್ದರು. ಯಾವುದೇ ಅಹಿತಕರ ಘಟನೆಗಳಾಗದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು.
ಬಳ್ಳಾರಿಯಲ್ಲಿ ಅಬ್ಬರ ಪ್ರಚಾರ ನಡೆಸುತ್ತಿರುವ ಬಳ್ಳಾರಿ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಗ್ರಾಮಾಂತರ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ಮತಯಾಚಿಸಿದರು. ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಈ ನಿಟ್ಟಿನಲ್ಲಿ ದಿನೇ ದಿನೇ ಚುನಾವಣಾ ಪ್ರಚಾರದ ಕಾವು ರಂಗೇರುತ್ತಿದೆ. ಪ್ರಚಾರದ ಭರಾಟೆಯೂ ಹೆಚ್ಚಾಗಿದ್ದು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಬೇವಿನಹಳ್ಳಿ, ಕಕ್ಕಬೇವಿನಹಳ್ಳಿ, ಅಮರಾಪುರ, ಟಿ ಬೂದಿಹಾಳು, ಗೋಡೆಹಾಳು ಮತ್ತು ಅಸುಂಡಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಇ ತುಕಾರಾಂ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಮತಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಶೋಷಿತರ ಹಾಗೂ ಬಡವರ ಪರ ಇರುವ ಸರ್ಕಾರವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಹೇಳಿದಂತೆ ಭಾಗ್ಯಗಳನ್ನು ನಾಡಿನ ಜನತೆಗೆ ನೀಡುವ ಮೂಲಕ ನುಡಿದಂತೆ ನಡೆದುಕೊಂಡಿದ್ದೇವೆ. ನೀವುಗಳು ತುಕಾರಾಂ ಅವರಿಗೆ ಮತ ನೀಡುವ ಮೂಲಕ ಗೆಲ್ಲಿಸಿ ಕಳಿಸಿದರೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ಧ್ವನಿಯಾಗುತ್ತಾರೆ ಎಂದರು. ಬರೋ ತಿಂಗಳು ನಡೆಯುವಂಥ 7ನೇ ತಾರೀಕು ಚುನಾವಣೆಯಲ್ಲಿ ತಮ್ಮೆಲ್ಲರ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು. ನಮ್ಮ ತುಕಾರಾಂ ಅವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕೇಳೋಕೆ ಕೂಡ ಒಂದು ಅರ್ಥ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಕಳೆದ 2023 ನನ್ನ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ತಾವೆಲ್ಲರೂ ಕೂಡ ಗ್ರಾಮದ ಸರ್ವ ಹಿರಿಯ ಕಿರಿಯ ಮುಖಂಡರು, ಅಕ್ಕ ತಂಗಿಯರು, ತಾಯಂದಿರು
ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರೆ ಒಳ್ಳೇದಾಗ್ತದೆ ಅಂತೇಳಿ ತಿಳಿದು ತಮ್ಮೆಲ್ಲರ ಮತಗಳನ್ನ ಕೊಟ್ಟು ತಮ್ಮ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಬಂದಿದ್ದೀನಿ. ಇದನ್ನು ಯಾವತ್ತೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇವನಹಳ್ಳಿ ಗ್ರಾಮದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಬಹುಮತಗಳನ್ನ ಕೊಟ್ಟು ನನ್ನ ಗೆಲ್ಸಿ ಕಳಿಸಿದ್ರಿ. ಅದೊಂದೇ ಅಲ್ಲ, ಅದಾದ್ಮೇಲೆ ಘನ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಒಂದು ಸರ್ಕಾರದಲ್ಲಿ ಒಂದು ಮಂತ್ರಿಯಾಗಿ ಕೂಡ ನನ್ನ ಕೆಲಸ ಮಾಡಲಿಕ್ಕೆ ಈ ಬೇವನಹಳ್ಳಿ ಗ್ರಾಮ ಬಹಳ ಬಹುಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಇಂತೆಲ್ಲ ಮಾಡಿದಂಥ ಪಕ್ಷಕ್ಕೆ ಇವತ್ತು ತಮಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ವಿ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ಇವತ್ತು 5 ಗ್ಯಾರಂಟಿಗಳು ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟಿದವು ಅಂತೇಳಿ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ ತಾಯಿ. ಇವತ್ತು ಗೊತ್ತಾ, ನಮ್ಮ ತಮ್ಮ ಕೂಡ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ, ಗಣಮಕ್ಳಿಗಿಂತ ಜಾಸ್ತಿಯಾಗಿ ಹೆಣ್ಮಕ್ಳಿಗೆ ಬಹಳ ಕಾಂಗ್ರೆಸ್ ಪಾರ್ಟಿ ಅನುಕೂಲ ಮಾಡಿಕೊಟ್ಟೈತದಮ್ಮ. ಏನ್ ಕೊಟ್ಟೈತೆ ಹೇಳಮ್ಮ? 2,000 ರೂಪಾಯಿ ತಿಂಗಳು ಕೊಟ್ಟೈತದಮ್ಮ. ಏನಮ್ಮ? 2,000 ರೂಪಾಯಿ ತಿಂಗಳು ಕೊಡಕತ್ತಿದ್ದಮ್ಮ. ನೀವು ಮೊದಲೆಲ್ಲ ಬಳ್ಳಾರಿಗೆ ಹೋಗಿ ಬರ್ಬೇಕಂದ್ರೆ ಎಷ್ಟು ಚಾರ್ಜ್ ಆಗ್ತಿತ್ತಮ್ಮ? ಒಂದು 30ರಿಂದ 50 ರೂಪಾಯಿ ಆಗ್ತಿತ್ತಲ್ಲ. ಇವಾಗ ಸುಮ್ಮನೆ ಬಸ್ಸಿಗೆ ಕೈ ಮಾಡಿದ್ರೆ ನಿಮ್ಮನ್ನು ನೀವು ಹತ್ಸ್ಕೊಂಡು ಕರ್ನಾಟಕದಲ್ಲಿ ಎಲ್ಲಿ ಬಿಡ್ಬೇಕಾದ್ರೂ ಅಲ್ಲಿ ಬಿಡುವಂತ ಒಂದು ಪರಿಸ್ಥಿತಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ತಾಯಂದ್ರೆ. ಇವತ್ತು ತಮ್ಗೆಲ್ಲ ಕೂಡ ಒಳ್ಳೇದೇ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಭರವಸೆ ಕೊಟ್ಟಂತೆ 5 ಗ್ಯಾರಂಟಿಗಳಲ್ಲಿ 5 ಪೂರ್ಣ ಮಾಡಿದೆ. ಅದರಲ್ಲಿ ಒಂದು ಶಕ್ತಿ ಯೋಜನೆಯಲ್ಲಿ ತಮಗೆ ಫ್ರೀ ಬಸ್ ಆಗಿ ಹೋಗೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ 2,000 ಕೊಡೋದು, ಅದಾದ್ಮೇಲೆ ಗೃಹ ಜ್ಯೋತಿ ಬಹಳ ಜನಕ್ಕೆ ಈ ಕಕ್ಕಬೇನಹಳ್ಳಿ ಗ್ರಾಮದಿಂದ ಕೂಡ ಬಹಳ ಜನ ನನ್ನ ಹತ್ರ ಕೂಡ ಬರ್ತಾ ಇದ್ರು. ನಾನು ಶಾಸಕನಾಗಿದ್ದಾಗ, ಇಲ್ಲಪ್ಪ ನಮ್ಮ ಮನೆಗೆ ಬೀಗರು ಬಂದ ಟೈಮಲ್ಲಿನೇ ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ ಅಂತೇಳಿ ಇಡೀ ಶಾಪ್ ಆಗ್ತಿದ್ರು. ಮೊನ್ನೆ ಮಕ್ಕಳು ಕಟ್ ಮಾಡ್ಕೊಂಡು ಹೋಗ್ಯಾರಪ್ಪ, ನಮ್ಮ ಬೀಗರಿಗೆ ಫ್ಯಾನ್ ಇಲ್ಲ, ಲೈಟ್ ಇಲ್ಲ ಅಂತೇಳಿ. ಅಂತ ಪರಿಸ್ಥಿತಿ ಇವತ್ತಿಲ್ಲಮ್ಮ. ಅಂತದನ್ನೆಲ್ಲ ಕಂಡು ಬಡವರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತೇಳಿ ಇವತ್ತು ಸರ್ಕಾರನೇ ಇವತ್ತು 200 ಯೂನಿಟ್ ಫ್ರೀ ಕೊಡುವಂತದ್ದನ್ನ ಆ ಯೋಜನೆ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಂತೇಳಿ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ತಾಯಿ. ಇವತ್ತು ನಮ್ಮ ಮನೆಗಳಿಗೆ ನೋಡಿರ್ಬೋದು, ಇವತ್ತು 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ಲೇ ಬರಲ್ಲ, ಕರೆಂಟ್ ಬಿಲ್ 0 ಬರ್ತಾ ಇದೆ ಅಮ್ಮ. ಅದನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ. ಅದನ್ನು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿದೆಮ್ಮ. ಅದರ ಜೊತೆಗೆ ಇವತ್ತು ನಾವು ತಿಂಗಳಿಗೆ ಪ್ರತಿ ತಲಾ ಒಬ್ಬರಿಗೆ 10 kg ಅಕ್ಕಿ ಕೊಡುವಂತದ್ದನ್ನು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಕೇಂದ್ರ ಸರ್ಕಾರದವರು 10 kg ಕೊಡು ಅಂದ್ರೆ 5 kg ಮಾತ್ರ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ಕೊಡ್ತಾ ಇದ್ದಾರೆ. ಇನ್ನ 5 kgಗೆ ನಾವು ಕೊಡಂದ್ರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ಕೂಡ ಕೊಡ್ಲಿಲ್ಲ. ಆದ್ರೆ ನಾವು ಕೊಟ್ಟ ಮಾತಂತೆ ಮಾತು ತಪ್ಪಾರ್ದು ಅಂತೇಳಿ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇನ್ನ 5 kgಗೆ ಅಕ್ಕಿಗೆ ಕೇಂದ್ರಕ್ಕೆ ದುಡ್ಡು ಕೊಡೋ ಬದಲು ನಮ್ಮ ಬಡವರೇ ತಿನ್ಬೇಕಂತೇಳಿ, ಅವರೇ ಒಳ್ಳೆ ಅಕ್ಕಿ ತತ್ಕೊಂಡು ತಿನ್ಬೇಕಂತೇಳಿ ಆ 5 kg ಅಕ್ಕಿ ಕೂಡ ತಮ್ಮ ಮನೆಗೆ ಬರುವಂತದ್ದು ಇವತ್ತಾಗಿರ್ತಾ ಇದೆ. ಬಂದೈತಲ್ಲಮ್ಮ, 5 kg ಅಕ್ಕಿ ಕೂಡ ತಮ್ಮ ಮನೆಗೆ ಬರ್ತಾ ಇದ್ದಾವೆ. 5 kg ದುಡ್ಡು ಬರ್ತಾ ಇದೆ, 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಇಂಥದನ್ನ ಮಾಡಿ ನಮ್ಮ ಮನೆಯಲ್ಲಿ ಯುವಕರು, ನಮ್ಮ ಮನೆಯ ಮಗ, ಮನೆಯ ಅಳಿಯ, ಮನೆಯ ತಮ್ಮ ಯಾರಾದ್ರೂ ಕೂಡ ಇವತ್ತು ಮನೆಯಲ್ಲಿ ಉದ್ಯೋಗ ಸಿಗ್ಲಾರ್ದೇನೆ ಅವನು ಮನೆಯಲ್ಲಿ ಕುಂತ್ರೆ ಅವನಿಗೆ ಕನಿಷ್ಠ ಸುಮಾರು 2 ವರ್ಷಗಳ ಕಾಲ ಸರ್ಕಾರನೇ ಅವನು ತಿಂಗಳಿಗೆ 3,000 ಕೊಡುವಂತದ್ದು ಯೋಜನೆ ಇವನಿಂದ ಯೋಜನೆಯಲ್ಲಿ ಮಾಡಿದೆ ಅಂತೇಳಿ ನಾವು ಹೆಗ್ಗಳಿಕೆಯಿಂದ ಹೇಳ್ಕೊಂತ ಇದ್ದಮ್ಮ. ಇದನ್ನೆಲ್ಲ ಕೂಡ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದಕ್ಕೆ ತಮ್ಮೆಲ್ಲರ ಮತಗಳನ್ನ ಕಾಂಗ್ರೆಸ್ ಪಾರ್ಟಿಗೆ ಕೊಡ್ಬೇಕಂತೇಳಿ ನಾನು ಹೇಳಕ್ಕೆ ಇವತ್ತು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಬಂದಿದ್ದ. ಇವತ್ತು ತಮಗೆಲ್ಲ ಕೂಡ ಒಳ್ಳೇದು ಮಾಡಿದೆ. ಇವತ್ತು ಊಟ ಕೊಟ್ಟವ್ರಿಗೆ ನಾವು ಒಂದು ಓಟ್ ಕೊಡಕ್ಕಾಗಲ್ಲ. ನಮಗೆ ಬಡವರಿಗೆ ಊಟ ಕೊಡ್ತಾ ಇದ್ದಾರೆ. ಆ ಬಡವರಿಗೆ ಊಟ ಕೊಟ್ಟವ್ರಿಗೆ ಒಂದು ಓಟ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ತಾಯಿ. ಇವತ್ತು ಇಂಥ 10 ಹಲವಾರು ಯೋಜನೆಗಳನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇನ್ನ ಒಂದು ಮುಂದೆ ಸ್ಟೆಪ್ ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಇವತ್ತು ಏನು ಒಂದು ಮನೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಫ್ರೀ ಆಗಿ ಕೊಡುವಂತದ್ದು ಒಂದು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ಕೂಡಲೇ ಮಾಡ್ತೇವೆ ಅಂತ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಿಮಗೆ 2,000 ಬಂದಿದ್ದಕ್ಕೆ ಎಷ್ಟು ಖುಷಿಯಾಗಿದ್ದೀರಿ. ಇವತ್ತು ಆ 2,000ಗೆ ಒಂದು ತಿಂಗಳಿಗೆ 8,500 ರೂಪಾಯಿ ನಿಮ್ಮ ಮನೆಗೆ ಹಾಕ್ತಾರಮ್ಮ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನಾದ್ರು ಬಂದ್ರೆ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಬಂದಿದ್ದೀನೋ ಆ ರೀತಿ ಏನಾದ್ರು ಬಂದ್ರೆ ಕೇಂದ್ರದಿಂದ ನಿಮ್ಗೆ 8,500 ರೂಪಾಯಿ ಒಂದು ತಿಂಗಳಿಗೆ ಕೊಡ್ತಾರೆ. 2,000 ರೂಪಾಯಿ ಕರ್ನಾಟಕದ್ದು ರಾಜ್ಯ ಸರ್ಕಾರದ್ದು ಇವತ್ತು ಬರೋದು 2,000, ಅದ್ರ ಜೊತೆಗೆ 8,500 ಪೂರ್ಣ ಪ್ರಮಾಣದಲ್ಲಿ 10,500 ನಿಮ್ಮ ಮನೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬರ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಿರ್ತಾ ಅಂದ್ರೆ ಇವತ್ತು ಅದನ್ನೇ ಈ ಗ್ಯಾರಂಟಿ ಮೂಲಕ, ಕಳೆದ ಬಾರಿ ಗ್ಯಾರಂಟಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಯಾವ ರೀತಿ ಸೈನ್ ಮಾಡಿದ್ರು ಅದೇ ರೀತಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿಯವರು
ಒಂದು ಸೈನ್ ಮಾಡಿ ಪತ್ರ ಕಳಿಸಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಹೇಳ್ರಿ, ನಮ್ಮ ತಾಯಂದ್ರಿಗೆ ಹೇಳ್ರಿ, ನಮ್ಮ ಬಡ ಜನರಿಗೆ ಹೇಳ್ರಿ, ಒಂದು ವರ್ಷಕ್ಕೆ 10,000 ಅಂದ್ರೆ ಒಂದು ತಿಂಗಳಿಗೆ 8,500 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬಂದ್ರೆ ಮಾಡ್ತದೆ ಅಂತೇಳಿ ಈ ಅವಕಾಶವನ್ನ ತಾವು ಯಾರು ಕೂಡ ಬಿಟ್ಟು ಕೊಡಬಾರ್ದಮ್ಮ. ಇವತ್ತು ಏನಾದ್ರು ತಮ್ಮೆಲ್ಲರ ಇವತ್ತು ಗಣಮಕ್ಕಳು ಕೂಡ ಅನೇಕ ತೊಂದರೆಗಳಿರ್ತವೆ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂತಾರೆ, ಬಹಳ ಜನ ಕೆಲಸ ಇಲ್ದೇನೆ ಉದ್ಯೋಗ ಇಲ್ದೇನೆ ಆತ್ಮಹತ್ಯೆ ಮಾಡ್ಕೊಂಡವ್ರಿದ್ದಾರೆ. ಉದ್ಯೋಗ ಇಲ್ದೇನೆ ತಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ಪೋಷಣೆ ಮಾಡ್ಬೇಕಂತೇಳಿ ಬಹಳಷ್ಟು ಜನ ಇವತ್ತು ತೊಂದರೆಗೊಳಗಾಗಿದ್ದಾರೆ. ಅಂಥವ್ರು ಯಾರು ಕೂಡ ತೊಂದರೆಗೊಳಗಾಗಬಾರ್ದು ಅಂತೇಳಿ ಇವತ್ತು ನಮ್ಮ ತಾಯಂದಿರಿಗೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಹೆಣ್ಮಕ್ಳ ಪಾರ್ಟಿಯಾಗಿ ಇವತ್ತಿದೆ. ಯಾಕಂದ್ರೆ ಅವ್ರನ್ನ ಸಶಕ್ತರಾಗಿ ಮಾಡಬೇಕು. ಇವತ್ತು ಅವ್ರಿಗೆ ದುಡ್ಡು ಕೊಟ್ರೆ ಆ ದುಡ್ಡು ಕರೆಕ್ಟ್ ಆಗಿ ಅವ್ರ ಕುಟುಂಬಕ್ಕೆ ಸೇರುತ್ತೆ ಅಂತೇಳಿ ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಮಹಿಳೆಯರನ್ನ ಜಾಗೃತರಾಗಿ ಮಾಡಬೇಕು, ಮಹಿಳೆಯರನ್ನ ಶಕ್ತಿವಂತರಾಗಿ ಮಾಡ್ಬೇಕಂತೇಳಿ ಇವತ್ತು 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥದ್ದನ್ನು ಮಾಡ್ತಾ ಇದೆ ಅಂತೇಳಿ ಹೇಳಿಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮಾತ್ರ ಕೇಂದ್ರ ಸರ್ಕಾರದಲ್ಲಿ ಬರಬೇಕು. ಇವತ್ತು ಅದರ ಜೊತೆಗೆ ರೈತರು ತಗೊಂಡಿರೋಂಥ ಸಾಲವನ್ನ ಸುಮಾರು ಎಲ್ಲ ರೈತರ ನ್ಯಾಯ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದ್ರೆ, ಇವತ್ತು ಕೇಂದ್ರದಲ್ಲಿ ಏನಾದ್ರು ಬಂದ್ರೆ ನಮ್ಮ ರೈತರು ಎಲ್ಲೆಲ್ಲಿ ತಗೊಂಡಿದ್ರೆ ಅವೆಲ್ಲ ಸಾಲಗಳನ್ನ ಮನ್ನಾ ಮಾಡ್ತಾರೆ ಅಂತ ಹೇಳಿ ಕೂಡ ನಾನು ವಿಶ್ವಾಸದಿಂದ ಇವತ್ತು ಹೇಳ್ತಾ ಇದ್ದೀನಿ. ಇಂಥ ಒಂದು ಯೋಜನೆಗಳನ್ನ ಬಡವರ ಪರವಾಗಿ, ಇವತ್ತು ಯುವಕರ ಪರವಾಗಿ, ಮುಖ್ಯವಾಗಿ ಹೆಣ್ಮಕ್ಳ ಪರವಾಗಿ, ದೀನ ದಲಿತರ ಪರವಾಗಿ ಇವತ್ತು ಕೆಲಸ ಮಾಡೋಂಥದ್ದು ಯಾವ್ದಾದ್ರು ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ತಾಯಿ. ಇದೇ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯುವಕರು, ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ನಾಗರಾಜ್ ಮೀಸೆ ಮನವಿ ಮಾಡಿದರು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಾಗರಾಜ್ ಮೀಸೆ ಅವರು ಬಿಜೆಪಿ ಪಕ್ಷದವರ ಮಾತಿಗೆ ಮರುಳಾಗದೆ ಅಭಿವೃದ್ಧಿ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ, ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎನ್ನುತ್ತಾರೆ. ಅಂತಹವರಿಗೆ ಮತ ನೀಡಿದರೆ ಅದು ವ್ಯರ್ಥವಾಗಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಮತದಾನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ BN ಚಂದ್ರಪ್ಪ ಅವರನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. 26/4/24ರಂದು ಲೋಕಸಭಾ ಚುನಾವಣೆ ಇರುವುದರಿಂದ ಈಗ ಚಿತ್ರದುರ್ಗ ಜಿಲ್ಲೆಗೆ ಯಾವ ಒಂದು ವ್ಯಕ್ತಿ ಬೇಕು, ಯಾವ ಒಂದು ಪಕ್ಷ ಬೇಕು ಅನ್ನೋ ಒಂದು ಗಾಢವಾದ ವಿಚಾರ ಇಡೀ ಮತದಾರರು ಗಮನ ಹರಿಸಬೇಕು. ವಿಷಯ ಏನಪ್ಪ ಅಂತಂದರೆ, ಈಗ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಏನು ಅಂದರೆ ಅದು ಉದ್ಯಮದಾರರ, ಬಂಡವಾಳಶಾಹಿಗಳ ಒಂದು ಮೇಲ್ವರ್ಗದಂಥ ಜನಗಳಿಗೆ ಮಾತ್ರ ಬಿಜೆಪಿ. ನಮ್ಮಂಥ ಹಿಂದುಳಿದವರ, ದೀನದಲಿತರ, ಅಲ್ಪಸಂಖ್ಯಾತರ, ಶ್ರಮಿಕರ, ಕಾರ್ಮಿಕರ, ರೈತರ ಪಕ್ಷ ಬಿಜೆಪಿ ಅಲ್ಲ. ಬಿಜೆಪಿ ಅದು ಮೇಲ್ವರ್ಗದವರಿಗೆ ಮಾತ್ರ, ಅದಾನಿ ಅಂಬಾನಿಗಳಿಗೆ ಮಾತ್ರ ಅದು ಬಿಜೆಪಿ. ನಮ್ಮಂಥ ಶ್ರಮಿಕರಿಗೆ ಅದು ಬಿಜೆಪಿ ಅಲ್ಲ. ಹಂಗಾಗಿ ಬಂಧುಗಳೇ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಈ ಸರಿ ಚಿತ್ರದುರ್ಗ ಜಿಲ್ಲೆಯ ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ BN ಚಂದ್ರಪ್ಪನವರು ಸ್ಪರ್ಧಿಸಿದ್ದಾರೆ. ಅವ್ರನ್ನ ಬಿಜೆಪಿ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂಬ ಒಂದು ವೇದಘೋಷಗಳೊಂದಿಗೆ ಚಂದ್ರಪ್ಪನವ್ರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು. ಲೋಕಸಭೆಗೆ ಕಳಿಸಿದಾಗ ಮಾತ್ರ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ 400 ಸೀಟುಗಳು ಬಂದರೆ ಸಂವಿಧಾನನ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ದಾರೆ. ಬಂಧುಗಳೇ, ಯೋಚನೆ ಮಾಡಿ. ದಯವಿಟ್ಟು ಸಂವಿಧಾನ ಬದಲಾವಣೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದಾರಲ್ಲ, ಅವ್ರು ಏನು ತಿಂಡಿ ಹೇಳ್ತಿದ್ದಾರೆ ಬಂಧುಗಳೇ. BR ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ್ರೆ ಎಷ್ಟು ಕಷ್ಟ, ನಿಷ್ಠೂರ, ಎಷ್ಟು ಶ್ರಮವಾಗಿ ಕರಡು ಸಮಿತಿ ಅಧ್ಯಕ್ಷರಾಗಿ ಅಷ್ಟಂತ ಒಳ್ಳೆಯ ಕೆಲಸ ಮಾಡಿ ಸಂವಿಧಾನ ಬರೆದ್ರೆ ಇವರು ಈಸಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ತಿದಾರಲ್ಲ. ಮಹಿಳೆಯರೇ, ಇದು ಗಮನ ಹರಿಸಿ ಕೇಳಬೇಕು. ಯುವಕರು, ಮಹಿಳೆಯರು, ರೈತರು, ಶ್ರಮಿಕರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಗಮನ ಹರಿಸಬೇಕು ಬಂಧುಗಳೇ. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಶ್ನೆ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ದಯವಿಟ್ಟು ಬಂಧುಗಳೇ, ಎಲ್ಲರೂ ಈ ಸರಿ ಲೋಕಸಭೆಗೆ ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಯನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಸೀಟಿಗೆ ಕುಂದಿರಿಸುವಂಥ ಕೆಲಸ ನಿಮ್ಮ ಕೈಲಿದೆ ಬಂಧುಗಳೇ. ದಯವಿಟ್ಟು ಲೋಕಸಭೆಗೆ ಸ್ಪರ್ಧಿಸಿರ್ತಕ್ಕಂಥ BN ಚಂದ್ರಪ್ಪನವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಲೋಕಸಭೆಗೆ ಅವ್ರನ್ನ ಕಳಿಸಬೇಕು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಕಾಂಗ್ರೆಸ್ ಬರಬೇಕು ಅಂತಂದು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವಾಗ ಇವರು ಜನ ಎಲ್ಲ ವಿಚಾರವಂತರ, ಪ್ರಜ್ಞಾವಂತರು ಎಲ್ಲರೂ ತಿಳ್ಕೊಂಡು
ಈ ಕಾಂಗ್ರೆಸ್ ಪಕ್ಷ BJP ಪಕ್ಷ ಅಂತ ಹೇಳ್ತಿದ್ರಲ್ಲ, ಈ BJPನ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ, ಕೈ ಹಿಡಿಯಿರಿ ಮುನ್ನಡೆಯಿರಿ ಎಂಬ ವೇದಘೋಷದೊಂದಿಗೆ ಈಗ ಪಂಚ ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಈಗ 25 ಅಂಶಗಳ ಪಂಚ ಗ್ಯಾರಂಟಿಗಳನ್ನು ಅವರು ಇದು ಮಾಡಿದ್ದಾರೆ. ದಯವಿಟ್ಟು ಬಂಧುಗಳೇ ವಿಚಾರ ಮಾಡಿ. ಈಗ ಏನಾಗಿದೆ ಅಂತಂದರೆ, ನೇರವಾಗಿ ಕಾಂಗ್ರೆಸ್ಸು BJP ಮಧ್ಯ ಹಣಾಹಣಿ ಅಂತ ಚಿತ್ರದುರ್ಗದಾಗ ಹೇಳ್ತಾ ಇದ್ದಾರೆ. ಏನೂ ಇಲ್ಲ. ಗೋವಿಂದ ಕಾರಜೋಳ ಅವರ ಕಾಂಟ್ರಿಬ್ಯೂಷನ್ನು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಯಾವುದೇ ತರಹದ ಇಲ್ಲ. ಇವರು ನಮ್ಮ BN ಚಂದ್ರಪ್ಪನವರು 5 ವರ್ಷ ಸಂಸದರಾದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಸಮುದಾಯ ಭವನಗಳು ಕಟ್ಟಿಸಿದ್ದಾರೆ. ಆಮೇಲೆ ಮರ್ಕ್ಯೂರಿ ಲೈಟ್ಗಳನ್ನು ಹಾಕಿದ್ದಾರೆ. ಏಪ್ರಿಲ್ 26ರ ಸಂಜೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಆಯೋಜನೆಗೊಂಡ ಹಿನ್ನೆಲೆಯಲ್ಲಿ ವೇದಿಕೆ ಸಿದ್ಧಗೊಳಿಸಲು ಭೂಮಿ ಪೂಜೆ ನೆರವೇರಿಸಲಾಯಿತು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆ ವ್ಯಾಪ್ತಿಯ ಬೃಹತ್ ಸಮಾವೇಶವನ್ನು ಬಳ್ಳಾರಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ನಗರದ ಮುನ್ಸಿಪಲ್ ಮೈದಾನದಲ್ಲಿ ಸಭೆ ನಡೆಯಲಿದ್ದು, ವೇದಿಕೆ ಸಿದ್ಧಗೊಳಿಸಲು ಭೂಮಿ ಪೂಜೆ ಕಾರ್ಯಕ್ರಮ ಮಾಡಲಾಯಿತು. ಬಳ್ಳಾರಿ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ, ನಗರ ಶಾಸಕ ಭರತ್ ರೆಡ್ಡಿ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇ ತುಕಾರಾಂ, ಬುಡಾ ಅಧ್ಯಕ್ಷ JS ಆಂಜನೇಯಲು, ನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್ ಸೇರಿದಂತೆ ಇನ್ನಿತರ ಮುಖಂಡರು ಪೂಜೆ ಸಲ್ಲಿಸುವ ಮೂಲಕ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಹಾಗೂ ಸ್ಥಳೀಯ ನಾಯಕರಿಗೆ ಜೈಕಾರ ಕೂಗಲಾಯಿತು. ಶುಭ ಮುಹೂರ್ತಮಸ್ತು ಸುಪ್ರದೇಶದಮಸ್ತು ಉತ್ತರೇ ಕರ್ಮಣ್ಯವಿಘ್ನಮಸ್ತು ಉತ್ತರೋತ್ತರಾಃ ಅಭಿವೃದ್ಧಿರಸ್ತು ಕುಲದೇವತಾ ಪ್ರಾರ್ಥನಾ ಪ್ರಾರ್ಥನೆ ಮಾಡ್ಕೊಳ್ರಿ. ಓಂ ಕುಲದೇವತಾ ಪ್ರಾರ್ಥನಾ ಮೂಲೆ ತತ್ರಾಯತೋ ಬ್ರಹ್ಮ ಮಧ್ಯೆ ಮಾತುಗಣಾಸ್ಪದಾಃ ಕುಕ್ಷೋ ಸದಾಗರಾಧರ್ವೇ ತಪ್ತದ್ದೀಪಾಸಂದ್ರ ಋಗ್ವೇದೋತಯರ್ವೇ ಸಾಮವೇದೋತ್ರಣ ಅಂಗಜಸೀದಾದ್ರವೇ ಕಲಶಾಂತೋಃ ನಮಸ್ಕಾರಾನ್ ಸಮರ್ಪಯಾಮಿ. ಓಂ ಗಣಾನಾತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮವಚಾಸಮಃ ಗಂಧಾಢ್ಯೋ ಗಂಧವತ್ತಮಾಗ್ರೇತರ ದೇವಾನಾಂ ಧೂಪೋಯಂ ಪ್ರತಿಗಚ್ಛತಾಂ ಧೂಪಂ ಆಗ್ರಾಪಯಾಮಿ. ओम महादेवे च विद्महे विष्णुपत्नी च धीमहि तन्नो लक्ष्मी प्रचोदयात्. प्रणदेवे सरस्वती वाजेर्वाजिरेवते दीनामावित्र्यावतो. ओम नारायणाध्वा देवाय तन्नो विष्णु प्रचोदयात्. हिरण्यवर्णाभरणीं सुवर्णरजस्रजां चन्द्रां हिरण्यं लक्ष्मीं जातवेदो मावः. ओम महालक्ष्मी नीरांतरं दर्शयामि रक्षां धारयामि. लक्ष्मी रमण गोविंद रमारमण गोविंद. बोलो भारत माता की जय. भारत माता की जय. महात्मा गांधी की जय. पंडित जवाहरलाल नेहरू की जय. इंदिरा गांधी की जय. राजीव गांधी की जय. राहुल गांधी की जय. सिद्धरामैया की जय. केश कुमार की जय. बोलो ई तुकाराम की जय. ई भवानी जय. नागेंद्र की जय. MLA भरत रेड्डी सार की जय. बोलो भारत माता की जय. विजयी भव विजयी भव. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.